ಶಾಸಕರಲ್ಲ ಸಚಿವರು ಮಾತ್ರ ಅಲ್ಲ, ಸಿಎಂ ಡಿಸಿಎಂರಿಂದಲೇ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಪಿಕ್ಚರ್ ಅಭಿ ಬಾಕಿ ಹೈ, ಡಿಕೆ ಶಿವಕುಮಾರ್ರಿಂದ ಸಿಎಂಗೆ ರಿವರ್ಸ್ ಟ್ರಿಕ್ಸಾ? ಹೈಕಮಾಂಡ್ ಹೇಳ್ದಂತೆ ನಡ್ಕೊಳ್ತೀನಿ ಅಂತ ಚೆಕ್ಮೇಟ್ ಇಟ್ರ ಡಿಕೆ ಶಿವಕುಮಾರ್. ಸಿಎಂ ಪರ ನಿಲ್ತೀನಿ, ನನಗೆ ಆಕ್ಷೇಪ ಇಲ್ಲ. ತೆರೆ ಮುಂದೆ ಅಸಹಾಯಕತೆ ಮುಂದೆಯನ್ನ ವ್ಯಕ್ತಪಡಿಸಿ ತೆರೆ ಹಿಂದೆ ಕುರ್ಚಿ ಶುಭ ಕಾಲದ ಕಥೆಯನ್ನ ಬರಿತಾ ಇದ್ದಾರೆ ಡಿಕೆ ಶಿವಕುಮಾರ್. ಎರಡು ರೀತಿಯ ಸ್ಟ್ರಾಟಜಿಯನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ತೆರೆ ಮುಂದೆ ಅಸಹಾಯಕತೆಯ ಮಾತುಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ತೆರೆ ಹಿಂದೆ ಸಿಎಂ ಶುಭ ಕಾಲದ ಕಥೆಯನ್ನ ಹೆಣಿತಾ ಇದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಹೇಳಿಕೆಗೆ ಬದ್ಧ ಅಂತ ಇವತ್ತು ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಹಿಂದೆ ಹೇಳಿದ ಹಾಗೆ. ಈ ಮೂಲಕ ಸಿದ್ದರಾಮಯ್ಯ ಹೇಳಿದ್ದೇ ಫೈನಲ್ ಅಲ್ಲ ಅನ್ನುವಂತಹ ಸಂದೇಶ. ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅನ್ನುವಂತಹ ಹೇಳಿಕೆಯ ಹಿಂದೆ ಈ ಒಂದು ಒಳಾರ್ಥವೂ ಇರಬಹುದು. ಮೈಸೂರು ಏರ್ಪೋರ್ಟ್ನಲ್ಲಿ ಕೈ ಎತ್ತಿದ್ರು, ಸ್ಮೈಲ್ ಮಾಡಿ ಸುಮ್ಮನಾಗಿದ್ರು ಡಿಕೆ ಶಿವಕುಮಾರ್. ಅಲ್ಲಿ ಹೌದು ಅಂತಲೂ ಹೇಳಿಲ್ಲ, ಇಲ್ಲ ಅಂತಲೂ ಹೇಳಿಲ್ಲ. ಸಿದ್ದರಾಮಯ್ಯ ಅಚ್ಚರಿ ಚೆಕ್ಮೇಟ್ಗೆ ಡಿಕೆ ಶಿವಕುಮಾರ್ ತಬ್ಬಿಬ್ಬಾಗಿದ್ರು. ಅದಕ್ಕೆ ಕೌಂಟರ್ ಹೇಗೆ ಕೊಡಬೇಕು ಅಂತ ಅದನ್ನು ಅರಿತಂತಹ ಡಿಕೆ ಶಿವಕುಮಾರ್ ಟೀಮ್ನಿಂದ ಸಿದ್ದರಾಮಯ್ಯ ಬದಲಾವಣೆಯ ಕೂಗು ಕೂಡ ಜೋರಾಗಿಯೇ ಬಹಿರಂಗವಾಗಿ ವ್ಯಕ್ತವಾಗಿತ್ತು. ಆಪ್ತ ಶಾಸಕನಿಂದಲೇ ಡಿಕೆ ಶಿವಕುಮಾರ್ ನೆಕ್ಸ್ಟ್ ಸಿಎಂ, ಅವರು ಅರ್ಹರಿದ್ದಾರೆ, ಅವರ ಪರಿಶ್ರಮ ಪಕ್ಷಕ್ಕಿದೆ, ಹಾಗಾಗಿ ಸಿಎಂ ಮಾಡಬೇಕು ಅನ್ನುವಂತಹ ಕೂಗಿತ್ತು. ಸಿಎಂ ಬದಲಾವಣೆ ಕೂಗು ಜೋರಾಗ್ತಿದ್ದ ಹಾಗೆ ನೋಟಿಸ್ ಅಸ್ತ್ರವನ್ನು ಪ್ರಯೋಗಿಸಿದ್ರು. ಆ ಮೂಲಕವಾಗಿ ಯಾರೂ ಕೂಡ ಪಕ್ಷದ ವಿರುದ್ಧವಾಗಿ ನಡ್ಕೊಳ್ಬಾರ್ದು ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ರು. ಸಿದ್ದರಾಮಯ್ಯ ಟೀಮ್ ಮಾತನಾಡಿದ್ರೆ ನಮ್ಮ ಟೀಮ್ ಮಾತನಾಡುತ್ತೆ ಎಂಬ ಸಂದೇಶ ಇದರಲ್ಲಿ ಇತ್ತು. ಆ ಕಾರಣಕ್ಕಾಗಿಯೇ ನೋಟಿಸ್ ಅಸ್ತ್ರವನ್ನು ಪ್ರಯೋಗಿಸಿ ಅಲ್ಲೊಂದು ಸ್ಟ್ರಾಟಜಿಯನ್ನು ಪ್ಲೇ ಮಾಡಿದ ಹಾಗೆ ಕಾಣಿಸ್ತಾ ಇದೆ. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. What option I have? I have to stand by him, I support him. I don't have any objection to it. Whatever the party high command tells and whatever he desires, it will be fulfilled. I don't want to discuss anything. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರಾಜಕಾರಣದಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಡೋದು ಸುದ್ದಿ ಅಲ್ಲ, ಆದರೆ ಒಳಗೆ ಏನು ನಡೆಯುತ್ತೆ ಗೊತ್ತಾಗದೆ ಹಾಗೆ ಅದು ಸುದ್ದಿ ಅನ್ನುವಂತಹ ಮಾತಿದೆ. ಸೊ ಈಗ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಬಹಿರಂಗ ಹೇಳಿಕೆಯನ್ನ ಸತ್ಯ ಅಂತ ಭಾವಿಸ್ಬೇಕಾ, ಅಥವಾ ಒಳಗೆ ಬೇರೆಯದ್ದೇ ರೀತಿಯ ಸ್ಟ್ರಾಟಜಿಗಳು ಇರಬಹುದಾ? ದಿವ್ಯಾ, ಇಲ್ಲಿ ತನಕ ಸಚಿವರು ಶಾಸಕರುಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅದು ಈಗ ಒಂದು ರೀತಿಯಲ್ಲಿ ಸೈಡ್ಗೆ ಹೋಗ್ಬಿಡ್ತು. ಈಗ ಒಂದು ರೀತಿಯಲ್ಲಿ ಸಿಎಂ ಮತ್ತು DCM ಅವರ ಹೇಳಿಕೆಗಳೇ ಒಂದು ರೀತಿಯಲ್ಲಿ ರಣರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಅಂದರೆ ಯಾರೊಬ್ಬರು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಸನ್ಯಾಸಿಗಳಲ್ಲ, ಎಲ್ಲರೂ ಕೂಡ ಅಧಿಕಾರದ ಆಸೆಯಿಂದನೇ ಈಗ ಒಂದು ರಾಜಕಾರಣಕ್ಕೆ ಬಂದಂಥವ್ರು. ಹಾಗಾಗಿ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಗಳು ಮತ್ತು ಅದಕ್ಕೆ ತಿರುಗೇಟನ್ನು ಕೊಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು ಸುಮ್ಮನೆ ಒಂದು ರೀತಿಯಲ್ಲಿ ಅಸಹಾಯಕ ಹೇಳಿಕೆಗಳಲ್ಲ. ಅದರಲ್ಲಿ ಬೇರೆ ಬೇರೆ ರೀತಿಯ ಮೈಂಡ್ ಗೇಮ್ ಮತ್ತು ಟ್ರಿಕ್ಕಿ ಗೇಮ್ ಕೂಡ ಇದೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಯಾಕೆಂದರೆ ಸಿದ್ದರಾಮಯ್ಯ ಅವರು ನಿನ್ನೆ ಆ ಒಂದು ಮೈಸೂರು ಏರ್ಪೋರ್ಟ್ನಲ್ಲಿ ಆ ಒಂದು ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಎತ್ತೋದ್ರ ಮೂಲಕ ಎಲ್ಲ ಒಂದು ಕಡೆ ನಾವು ಚೆನ್ನಾಗಿದ್ದೇವೆ, 5 ವರ್ಷ ಬಂಡೆ ಅಂತ ಸರ್ಕಾರ ಇರುತ್ತೆ ಅಂತ ಒಂದು ರೀತಿಯಲ್ಲಿ ಅಚ್ಚರಿಯಾಗಿ ನಡೆದುಕೊಂಡಂಥ ರೀತಿಯೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ನೊಳಗಡೆ ಬೇರೆ ಬೇರೆ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಅಂದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಕೂಟ, ಅವರ ಆಪ್ತ ಬೆಂಬಲಿಗರು ನೆಕ್ಸ್ಟ್ ಸಿಎಂ ಡಿ ಕೆ ಶಿವಕುಮಾರ್ ಮುಂದೆ ಸಿಎಂ ಆಗಬೇಕು, ಈ ರೀತಿಯ ಚರ್ಚೆಗಳನ್ನು ಮುನ್ನೆಲೆಗೆ ತಂದಂಥ ಬೆನ್ನಲ್ಲೇ ಆ ಒಂದು ಕೂಗು ಕಾವೇರಿ ನಿವಾಸಕ್ಕೆ ಕೇಳಿಸಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಕೂರಲಿಲ್ಲ. ಅದಾದ ಬಳಿಕ ಬೇರೆ ಬೇರೆ ರೀತಿಯ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಹೋದರು. ಮೊನ್ನೆ ಮೈಸೂರಿನಲ್ಲಾದಂಥ ಬೆಳವಣಿಗೆ, ಇವತ್ತು ನಂದಿ ಬೆಟ್ಟದಲ್ಲಿ 5 ವರ್ಷದ ಸಿಎಂ ವಿಚಾರಕ್ಕೆ ಸ್ಪಷ್ಟನೆ ಕೊಡೋದ್ರ ಜೊತೆಗೆ ವಿರೋಧಿಗಳಿಗೆ ಟಕ್ಕರ್ ಕೊಡೋದು, ಜೊತೆಗೆ ತಮ್ಮ ಆಪ್ತ ಕೂಟ ಏನು ಫುಲ್ ಟರ್ಮ್ ಸಿಎಂ ಆಗಬೇಕು ಅಂತ ಕೂಗಿತ್ತು ಅದಕ್ಕೆ ಒಂದು ರೀತಿಯಲ್ಲಿ ಸೂಪರ್ ಪವರ್ನ ತುಂಬೋದ್ರ ಜೊತೆಗೆ ಹೊಸ ಪಿಕ್ಚರನ್ನು, ಹಳೆ ಕತೆ ಹೊಸ ಪಿಕ್ಚರ್ನ ರಿಲೀಸ್ ಮಾಡದಂತೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರ ಪರ ಒಂದು ವಾದದಲ್ಲಿ. ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಸಹಾಯಕತೆಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿರ್ಬೋದು, ಆದರೆ ಒಳಗಡೆ ಶುಭ ಕಾಲದ ಕಥೆಯನ್ನು ಬರಿತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಈಗ ಆ ಒಂದು ಅವರ ಪರ ನಿಲ್ತೇನೆ, ಆಕ್ಷೇಪಣೆ ಇಲ್ಲ ಅಂತ ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದು ನೆರವೇರುತ್ತೆ ಅನ್ನೋದನ್ನ ಒಂದು ರೀತಿಯಲ್ಲಿ ಆ ಲೈನ್ ಏನಿದೆ ಅದು ಒಂದು ರೀತಿಯಲ್ಲಿ ಗಂಭೀರವಾಗಿ ಕೊಟ್ಟಿರ್ತಕ್ಕಂಥ ಸಂದೇಶ.
ಹಾಗಾಗಿ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೆಗಲಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಮೇಲ್ನೋಟಕ್ಕೆ ಅಸಹಾಯಕತೆಯನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಒಳಗಡೆ ಈ ರೀತಿಯ ರಾಜಕೀಯ ತಂತ್ರ ಮತ್ತು ರಿವರ್ಸ್ ಗೇರನ್ನು ಕೂಡ ಡಿ ಕೆ ಶಿವಕುಮಾರ್ ಹಾಕದಂತೆ ಕಾಣ್ತಾ ಇದೆ. ಹಾಗಾಗಿ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗುತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಇತಿಶ್ರೀ ಆಗಬೇಕಾದ್ರೆ ಡಿಸೆಂಬರ್ ತನಕ ಕಾಯಲೇಬೇಕಾ? ಇದಕ್ಕೆ ಕಾಲವೇ ಉತ್ತರಿಸಬೇಕು. ದಿವ್ಯಾ, ರೈಟ್, ರವೀಶ್ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ.